ಸ್ಕೈ ಬ್ಲೂ ಆರ್ಚಿಡ್ಸ್ ಮಾರ್ನಿಂಗ್. ಓಕೆ, ನಮ್ಮ ಫ್ರೆಂಡ್ ರಕ್ಷಿತ್ ಅವರು, ಇವರು ನಮ್ಮ ಶಿವು ಅವರು. ಇವನಿಗೆ ಎಷ್ಟು ಫೋಟೋಗ್ರಫಿ ಹುಚ್ಚು ಅಂದರೆ ಅಪ್ಪ ನೆನ್ನೆಯಿಂದ ಬಿಟ್ಟಿಲ್ಲ. ಇನ್ನೂ ಪಾಪ ಶಶಾಂಕ್ನ ತಲೆಗೆ ಶೂಟ್ ಆಗ್ತಾನೆ. ಕಾಫಿ ಟೀ ಕುಡಿಯೋಕೆ ಹೋಗ್ತಿದ್ದೀರಿ. ಫೋಟೋ ಹಿಡಿ ಬಾ. ಮಾರ್ನಿಂಗ್ 8:30 ಇಂದ 10:30ವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ. ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್. ತಿಂಡಿ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸ್ತೀವಿ. ತಿಂಡಿ ಏನೇನು ಮಾಡಿದ್ದಾರೆ ತೋರಿಸ್ತೀವಿ. ಬಜ್ಜಿ ಬೋಂಡ, ಏನೋ ದಾಲು, ಬಿರಿಯಾನಿ, ಪೊಂಗಲ್, ಉಪ್ಪಿಟ್ಟು. ಓ ಮೈ ಗಾಡ್, ಪಪ್ಪಾಯ ಬೇಕಾ? ಆರೋಗ್ಯಕ್ಕೆ ಒಳ್ಳೇದು. ಇಲ್ಲೇನು ಆಮ್ಲೆಟಾ? ಒಳ್ಳೆ ರೈಸ್. ನಾವಿನ್ನ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ವ್ಲಾಗ್ಸ್ ಮಾಡ್ತೀರಿ. ಅಲ್ಲಿವರೆಗೂ ಬಾಯ್. ವ್ಲಾಗ್ಸ್ ಮಾಡ್ತಿರುತ್ತೆ ನೋಡಿ. ನಮ್ಮ ರಕ್ಷಿತ್ ಅವರು ಜ್ಯೂಸ್ ಕುಡಿದಿದ್ದಾರೆ ಮಾರ್ನಿಂಗು. ಓಕೆ, ನಮಗೊಂದು ಗ್ಲಾಸ್ ಕೊಡಿ ಗೈಸ್. ಮಸ್ಮೆಲನ್ ಜ್ಯೂಸ್ ಯಾರಿಗೆ ಬೇಕು? ಗೈಸ್ ಅವ್ರು ನಮ್ಕಿನ ಫಾಸ್ಟ್. ಗೈಸ್ ತಿಂಡಿ ಮಾಡಕ್ಕೆ ಬಂದಿದ್ದೀವಿ. ತಿಂಡಿ ಮಾಡ್ತಾಯಿದ್ದೀವಿ ಎಲ್ಲರೂ. ಬ್ರೆಡ್ ಆಮ್ಲೆಟ್ ತಿನ್ಬೋದು, ಇಲ್ಲಾಂದರೆ ಏನು ಅಂಕಲ್ ಅದು ಬಟ್ರು ಇಕ್ಕಿದ್ರು ತಾನೆ. ಗೈಸ್ ಆಮ್ಲೆಟು ಇದೆ, ಅನ್ಲಿಮಿಟೆಡ್ ಆಮ್ಲೆಟು. ಕೇಸರಿ ಭಾತೆಲ್ಲ ಹಾಕೋ ಬಂದಿದ್ದೀನ ಬ್ರೋ. ಗೈಸ್ ಸ್ಕೈ ಬ್ಲೂ ಆರ್ಚಿಡ್ಸು ಟಾಪ್ ಆ್ಯಂಗಲಿಂದ ನೋಡಿ. ಟಾಪ್ ಆ್ಯಂಗಲ್ ಬಿಡು. ಸ್ಟಾಪ್. ಇಲ್ಲಿಂದ ಜಂಪ್ ಹೊಡೆದ್ರೆ ಹೆಂಗಿರುತ್ತೆ ಗೈಸ್? ಅಷ್ಟೇ, ಒಂದು ತಲೆ ಓಪನ್ ಆಗುತ್ತೆ, ಇಲ್ಲ ಕೈ ಕಾಲು ಲ್ಯಾಪ್ಸ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ. ನೋಡ್ರಿ, ದರ್ಶನ್ದು ರೀಕ್ರಿಯೇಷನ್ ಮಾಡ್ತಾವ್ರೆ. ಇವರು ಒಂದು ಜೈಲಲ್ಲಿ ಇದ್ದಿದ್ದು, ಅದು ಬಳ್ಳಾರಿ ಜೈಲ್ ತಾನೇ ಅದು? ಅಲ್ಲಿ ಬಳ್ಳಾರಿ ಇಲ್ಲ, ಪರಪ್ಪನಗರ. ಆಮೇಲೆ ಆ ಫೋಟೋ ಬಂದ್ಮೇಲೆ ಬಳ್ಳಾರಿ ಶಿಫ್ಟ್ ಮಾಡಿದ್ದು. ಅವತ್ತು ದರ್ಶನ್ ಫೋಟೋ ಹಿಡಿದಿದ್ದು ನಾವೇನೆ. ಇವತ್ತು ಇವ್ರದ್ದು ರೀಕ್ರಿಯೇಟ್ ಮಾಡ್ತಾ ಇರೋದು ನಾವೇನೆ. ಬಳ್ಳಾರಿ ಆಗ್ತೈತಲ್ಲ. ಅಣ್ಣ, ಕಾಫಿಯಲ್ಲಿ ಏನಿದೆ ಅಣ್ಣ? ಮತ್ತೆ ಗ್ಲಾಸಲ್ಲಿ ಕಾಫಿ ಮಾಡ್ಬಿಟ್ಟು ಇದು ಕೊಲಾಸ್ ಮಾಡ್ಬಿಡ್ರಣ, ಮೇಲೆ ಕೆಳಗೆ ಕೊಲಾಸ್ ಮಾಡ್ಬಿಟ್ರೆ ಇಲ್ಲೇ ಅನ್ಕೊಂಬಿಡ್ಬೇಕು ಆಮೇಲೆ ಅವ್ರು ಬಂದಿದ್ದು. ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ಚೆನ್ನಾಗಿರಿ ಅಂತ ಹೇಳ್ತಾ ನೋಡ್ರಿ, ಆಗಿನ ಕಾಲದಲ್ಲೆಲ್ಲ ಮಂಕೀಸ್ ಎಲ್ಲ ಇತ್ತು, ಇವಾಗೆಲ್ಲ ನಾವು ನೋಡೋಕ್ಕೆ ಆಗಲ್ಲ. ಈ ಥರ ಎಲ್ಲ ಡಸ್ಟ್ಬಿನ್ನ ಸಿಟೀಸಲ್ಲೆಲ್ಲ ಇಟ್ಬಿಟ್ರೆ ನಮ್ಮ ಹುಡುಗರು, ನಮ್ಮ ಸೊಸೈಟಿ ಎಷ್ಟು ಕ್ಲೀನಾಗಿರುತ್ತೆ. ಏನಂತೀರಾ? ಹೌದು, ನಿಮಗೆ ರೆಸಾರ್ಟ್ ಒಂದ್ಸರಿ ಫುಲ್ಲು ರೆಸಾರ್ಟ್ ಟೂರ್ ಮಾಡ್ತೀನಿ ರೀ. ಇದು ಬಂದ್ಬಿಟ್ಟು ಲೈಕ್ ಸ್ಟೇಜ್, ಓಪನ್ ಸ್ಟೇಜು. ಹಂಗೆ ಬರ್ತಾಯಿದ್ರೆ ನಿಮಗೆ ಇಲ್ಲಿ ಲೈಕ್ ಸ್ಕೈ ಬ್ಲೂ ಆರ್ಕಿಡ್ಸ್ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಆ ಕಡೆ ಬಂದರೆ ಇನ್ನೊಂದು ರೈನ್ ಡ್ಯಾನ್ಸ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಆರ್ಕಿಡ್ಸ್ ಅಂದ್ಬಿಟ್ಟು ಇದು ಸ್ವಿಮ್ಮಿಂಗ್ ಪೂಲು. ಬರ್ರಿ, ಮುಂದೆ ಹೋಗ್ತಾ ಮಾತಾಡೋಣ. ಆಮೇಲೆ ಕಪಲ್ಸ್ ಎಲ್ಲ ಬಂದರೆ ಇದೊಂದು ಅವ್ರಿಗೆ ಲೈಕ್
ಗೆಸ್ಟಿಂಗ್ ರೂಮ್ ಥರ ಏನು ಅಂತ ಇದ್ದೀನಿ, ಗೆಸ್ಟಿಂಗ್ ರೂಮ್ ಅಂತ ಇದ್ದೀನಿ, ರೆಸ್ಟ್ ಮಾಡೋಕ್ಕೆ ಜಾಗ. ಹಂಗೆ ಬಂದರೆ ಸೊ ಇದು ಸ್ವಿಮ್ಮಿಂಗ್ ಪೂಲು ನೋಡ್ಕೊಂಬಿಡ್ರಿ. ಅಲ್ಲಿ ಬಂದ್ಬಿಟ್ಟು ನಾವು ಊಟ ತಿಂಡಿ ಎಲ್ಲ ಮಾಡಿದ್ದು. ಒಳಗಡೆ ಒಂಥರ ರೆಸ್ಟೋರೆಂಟ್ ಥರ ಕೆಫೆಟೇರಿಯಾ ಟೈಪ್ ಏನೋ ಇದೆ. ಯಾರೋ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾವ್ರೆ ಡ್ಯಾನ್ಸ್ ಇವಾಗ, ಸಾರಿ ಪೂಲಲ್ಲಿ ಸ್ವಿಮ್ ಮಾಡ್ತಾವ್ರೆ. ಇದು ಬಂದ್ಬಿಟ್ಟು ರೈನ್ ಡ್ಯಾನ್ಸು. ಆ್ಯಕ್ಚುಲಿ ಇವಾಗೇನು ವಾಟ್ರ್ ಬರ್ತಾಯಿಲ್ಲ. ಈಗ ಬಂದ್ಬಿಟ್ಟು 4 o'clock 4:30 ಹಂಗೆ 5 o'clock ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನು ಒಂದು 2 hours 1 hours ಫುಲ್ ಸಾಂಗ್ ಹಾಕ್ತಾರೆ. ರೈನ್ ಇದು ಏನಪ್ಪ ಇಲ್ಲಿನ ನೀರು ಬಿಡ್ತಾರೆ. ರೈನ್ ಡ್ಯಾನ್ಸ್ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಬೇರೆ ಇನ್ನೇನಿಲ್ಲ. ಇಲ್ಲಿ ಸ್ವಲ್ಪ ಕುತ್ಕೊಂಡು ಚಿಲ್ ಮಾಡೋಕ್ಕೆ. ಆಮೇಲೆ ರೂಮ್ಸ್ ಬಂದ್ಬಿಟ್ಟು ಆ ಕಡೆ. ಇದು ಬಂದ್ಬಿಟ್ಟು ಸೆಂಟ್ರ್ ಆಫ್ ಕನಕಪುರ ಅಲ್ಲಿ ಲೊಕೇಟ್ ಆಗಿರೋದು. ಆಲ್ಮೋಸ್ಟ್ ಕನಕಪುರ ಅಂದರೆ ಎಲ್ಲ ರೆಸಾರ್ಟ್ಲೇ ಇರ್ತದೆ ಅಕ್ಕಪಕ್ಕ ಎಲ್ಲ. ಸೊ ಇಲ್ಲೇನು ಹಾಕಿದಾರಲ್ಲ, ಸ್ಟ್ರಿಕ್ಟ್ಲಿ ಸ್ವಿಮ್ಮಿಂಗ್ ಸಟೈರ್ ಅಲೌಡ್. ನೀವು ಬರೀ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕ್ಕೊಂಡೆ ಸ್ವಿಮ್ ಮಾಡಬೇಕು. ಓಕೆ, ಇದು ಬಂದ್ಬಿಟ್ಟು ರೂಲ್ಸು. ನೋ ಡ್ರಿಂಕು, ನೋ ಫುಡ್ಡು. ಬಟ್ ಡ್ರಿಂಕ್ಸ್ ಮಾಡ್ಬೋದು, ಫುಡ್ಡು ತಿನ್ಬೋದು, ಸ್ಮೋಕು ಮಾಡ್ಬೋದು. ಲಿಟರಿಂಗ್ ಹಂಗಂತಾರೆ ಒಳಗಡೆ, ಎಲ್ಲರೂ ಇದೆ. ಡೋಂಟ್ ಶೌಟ್, ನೋ ಪೆಟ್ಸ್, ನೋ ಡೈವ್ ಎಲ್ಲರೂ ಮಾಡಿದ್ರು. ಡೋಂಟ್ ರನ್ನು. ಓಕೆ, ಬನ್ನಿ ಓದ್ಕೊಂಬಿಡ್ರಿ. ಹಂಗೆ ಬಂದರೆ ಸೊ ಇನ್ನು ಆ ಕಡೆ ಇನ್ನು ಆ್ಯಕ್ಟಿವಿಟೀಸ್ ಜಾಗ ಆ ಕಡೆ ಎಲ್ಲ ಫುಲ್ಲು. ಹಾಗೆ ಬಂದರೆ ಅಷ್ಟೇ. ಇದೊಂದು ಲೈಕ್ ಪ್ಲೇಯಿಂಗ್ ಏರಿಯಾನ ಟಗ್ ಆಫ್ ವಾರ್ ಇದು ಹಾಕಿದ್ದಾರೆ ಒಳಗಡೆ. ಇದು ಬಂದ್ಬಿಟ್ಟು ಕ್ರಿಕೆಟ್ ನೆಟ್ಟು. ನೋಡಿ ನಮ್ಮ ಬಾಸ್ ಬರ್ತಾನೆ. ಬಾಸ್ ಒಂದು ಸ್ಮೈಲ್ ಕೊಡಿ ಬಾಸ್. ಚಾಲೆಂಜಿಂಗ್ ಬಾಸ್ತು. ಏನೋ ಮಾತಾಡೋ ಮಚ್. ಆ ಚೆಸ್ಟೇನು ಬ್ರೋ, 1 second ಬ್ರೋ. ಬ್ರೋ ಏನು ಬ್ರೋ ವರ್ಕೌಟ್ ಮಾಡ್ತೀರಾ ಹೇಳಿ ಬ್ರೋ. ಹಾಂ, ಅದು ಸೀಕ್ರೆಟಾ? ಬರೀ ಟಗ್ ಆಫ್ ವಾರ್ ನಾನು ನೀನು. ಓ, ನಮ್ಮನ್ನ ಸೋಲ್ಸ್ಬಿಡ್ತಾರೆ ಅವ್ರು ಫಸ್ಟೇ. ಡಿ ಬಾಸ್ ಅವ್ರ ಫ್ಯಾನ್ ಬೇರೆ. ರಾಗಿ ಮುದ್ದೆ ತಿಂದು ಎಲ್ಲಿ ಬಿಸಾಕ್ಬಿಡ್ತಾರೆ ನಮ್ಮನ್ನ. ಶೂ ನೋಡಿ ನಮ್ಮ ಶಶಾಂಕ್ದು, ಇದು ನಮ್ಮ ಫ್ರೆಂಡ್ದು. ಬರ್ರಿ ಹೋಗೋಣ. ವ್ಲಾಗ ಹೆಣ್ಣೊಂದು ನಾನು ಮಾಡ್ತಾಯಿದ್ದೀನಿ. ಇಲ್ಲ, ನಾ ಫುಲ್ಲು ಇದು ರೆಸಾರ್ಟ್ ಟೂರ್ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಡಸ್ಟ್ಬಿನ್ ಅನ್ಸ್ಬೋದು, ನನಗೆ ಗೋಧಿ ಕಾಣಿಸ್ತಾ ಇದೆ. ವಿಷಯ ಏನಂದರೆ, ನನಗೆ ಇದು ನೋಡ್ತಾ ಇದ್ರೆ ನಾನೇ ನೋಡ್ಕೊತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ನೋಡ್ತಾ ಇದ್ರೆ ನಾನೇ ನೋಡ್ಕೊತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಜನ ನನಗೆ ಹಿಂಗೆ ಟ್ರೀಟ್ ಮಾಡ್ತಾ ಇರೋದು. ಹೇಳೋಣ ಬಂದ್ಬಿಡ್ತು. ಇವಾಗ ವಿಡಿಯೋ ಶೂಟು ನಮ್ಮ ಇದು ಇಂಟ್ರೋಗೆ ಅನ್ಕೊಂತೀನಿ. ನೋಡ್ರಿ ಸ್ವ್ಯಾನ್ ಮೊಟ್ಟೆ ಇಡುತ್ತಾ. ಕ್ಯಾಮ್ರಾಮ್ಯಾನ್ ಕಷ್ಟ ನೋಡ್ರಿ ಗೈಸ್. ಒಂದು ವಿಡಿಯೋ ಚೆನ್ನಾಗಿ ಬರೋ ಹಿಂದೆ ಕ್ಯಾಮ್ರಾಮ್ಯಾನ್ ಕಷ್ಟ ಎಷ್ಟಿರುತ್ತೆ. ಹೀರೋ ಬಂದ ಗಿಡವರ ಮಳ್ಳಿ ಹೂ ಬಿಟ್ಟಾಯ್ತು ನಂದು ಯಾವಾಗ. ಹುಡುಗಿರಿಗೆ ರಾಣಿ ರಜಾ ನಾನು. ಆಡು ನೋಡ್ರಿ, ಎಲ್ಲ ಬೆಳಗ್ಗೆ ಕೆರೆ ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀರಿ. ಮೀನು ಹಿಡಿದ್ಬಿಟ್ಟು ಮೀನು ಹಿಡಿಯೋಕಣ ಹೋಗ್ತಾ ಇರೋದು. ಮನು, ನನ್ನ ಸಮುದ್ರ ನೀನು. ಹೊಸ ಶೂಸ್. ಅಯ್ಯೋ ಮಚ್ಚ, ಎಷ್ಟಿದು? 4800 ಶೂಸ್ನ ನಾವು 4000 ತಗೊಂಡಿದ್ದೀವಿ. ಪೂಮ ತಾನೇ?
ಪೂಮಾ ಇದು ಪೂಮಾ BMW 2 ಕೊಲಾಬಪ್ಪ. ಅಲ್ಲ ಪೂಮಾ BMW ಶೂಸ್ ಬರುತ್ತಾ ಮಚ್ಚ? BMW ಅವರಾ ಕೇಳಿಸ್ಕೊಂಬಿಟ್ರೆ ಒಂದೇ ಕಣ್ಣಲ್ಲಿ ಹತ್ಕೊಂಡ್ಬಿಡ್ತಾರೆ. ಪೂಮಾ ಏನಕ್ಕೆ ಹೇಳು ಚೀತಾ ಇಟ್ಟಿರೋದು? ಪೂಮಾನ ಪೂಮಾ ಅಂತಾನೆ ಪ್ರಾಣಿ ಆಯ್ತಾ? ಮಚ್ಚ ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳೋಣ ಅಲ್ಲೇ ಏನಂತ ಹೇಳು. ಅವಾಗ ಎಲ್ಲ ಹೇಳ್ತಾ ಇದ್ರಲ್ಲ, ನಾವು ಅವಾಗ 16 ಮೈಲಿ ನಡೀತಾ ಇದ್ರಿ, ಡೈನೋಸರಸ್ ಎಲ್ಲ ಬಂದ್ಬಿಡೋದು ಸೆಂಟ್ರಲ್ಲಿ. ಅಯ್ಯ ಅದು ಇದಾಡೋ ಮಚ್ಚ. ಏನಾಯ್ತು ಯಾಕೋ ನಿಮ್ಮ ಮಗ ಇದನ್ನೆಲ್ಲ ನೋಡಿದೆ, ಅಯ್ಯ ನಾವಪ್ಪ ಏನಪ್ಪ ಹಿಂಗೆಲ್ಲ ಆಡೋನೆ. ಅದು ಆರ್ತು ಡ್ರೈವರ್ ಚಲೋ ಡ್ರೈವರ್. ನಾವು ಮಾಡ್ಬೇಕಾ? ಮಾಡೋ आर्ट्स ड्राइवर थोड़ा राइट चलाओ, राइट जाओ भाई. ಸುತ್ತ ನೀರು ಮಧ್ಯೆ ನಾವು ಆ ಮಧ್ಯದಲ್ಲಿ ಬೋಟಲ್ಲಿ ಇದ್ದೀವಿ. ಓಹೋ ಅಣ್ಣ ನೀನು ಯಾವಾಗ ಬಂದೆ? ಅಯ್ಯ ಅಣ್ಣ ಬೇಡ 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 ಬರ್ರಿ ಬೇಗ. ಇಲ್ಲಿ ತಳ್ಳಕ್ಕೂ ಆಗಲ್ಲ, ಏನಿಲ್ಲ. ಇರೋರು ಅವರೇ ಫಸ್ಟ್ ಹತ್ತ ಇರೋ. ಮೆಲ್ಲಗೆ ಆರಾಮಾಗಿ ಹೋಗೋಣ. ಅಲ್ಲಿ ಬಾ 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 ಬಾಣ ಇಂಪಾರ್ಟೆಂಟ್ ಅಲ್ಲ, ಫೀಲ್ ಮಾಡಬೇಕು. ನೀನು ಅಲ್ಲ, ಇದು ಉಪೇಂದ್ರ ಒಂದು ಡೈಲಾಗ್ ಬರ್ತೈತೆ ನೋಡಿದ್ಯಾಣ, ಇವನು ಹೋಗ್ತಾರ ಸ್ಪೀಡ್ ನೋಡ್ರೆ ಅಬ್ದುಲ್ ಕಲಾಂ ಆಗ್ತಾನೆ ಅಂತ. ಓಯ್ ಮೆಲ್ಲಿಗೆ ಅಣ್ಣ. ಇದಕ್ಕೊಂದು ಮೋಟ್ರ್ ಫಿಕ್ಸ್ ಮಾಡಿಸ್ಬಿಟ್ರೆ ಸೈಕಲ್ಲ. ಗರ್ರ ಅಂತ. ಓ ಯಾವ್ದು ಇವ್ರು ಇಬ್ಬರೇ ಅಷ್ಟು ಬೇಗ ಬಂದ್ಬಿಟ್ರಲ್ಲ ಅಲ್ಲೋ. ಅಯ್ಯ ಬೇಡ ಇಲ್ಲ ನಾವು ಸುಮ್ಮನೆ ಅವಾಗೆ ಸರಿಯಾಗಿ ಹೊಡಿತ್ಯಾ ಹಳ್ಳಾಗಿರೋ ಬೀಳ್ಸ್ಬಿಟ್ಟಿಯಪ್ಪ ಆಮೇಲೆ ಸ್ವಾಮಿ. ಅಣ್ಣ ಡ್ಯಾಶ್ ಗೀಶ್ ಮಾಡಬೇಡ ನೀನು, ಫಸ್ಟೇ ಇಬ್ಬರಿದ್ದೀರಲ್ಲಿ. ಮಸಾಲೆ ಯಾವುದೋ ಒಂದು ಪಕ್ಷಿ ಐತೆ ನಡಿಯೋದ್ರ ಹತ್ರ, ಅಲ್ಲಿ ಈಗಲ್ಲಿ ಇದ್ದಂಗೆ ಐತೆ. ಅಣ್ಣ ಫಸ್ಟೇ ಬೀಜಾಗಾರ ಬೈಕ್ ಬರ್ತೈತೆ ಅಲ್ಲಿ, ನೀವೆಲ್ಲ ಆಡಿಸ್ತಾ ಇದೀಯ. ಓ ಅಂಕಲ್ ಬಂದ್ರು ಓಣಂ ರೇಸ್ದು. ಅಯ್ಯ ಮಚ ಹಿಂಗೆ ಮೆಲ್ಲಿಗೆ ಮಾಡಿ ಮಚ, ಅವ್ರು ಎಷ್ಟನ ಹೋಗ್ಲಿ ಫಾಸ್ಟಾಗಿ. ಗೈಸ್ ಫೈನಲಿ ಮುಗ್ದಿದೆ ನಮ್ಮ ರೆಸಾರ್ಟ್ ಕತೆ ಎಲ್ಲ. ಎಲ್ಲರೂ ರೆಡಿಯಾಗಿದ್ದೀವಿ ಮನೆಗೆ ಹೋಗೋಕ್ಕೆ ವಾಪಸ್ಸು. ಟೈಮ್ ಬಂದು 1 ಗಂಟೆ 2 ಗಂಟೆ ಆಗಿಬಿಟ್ಟಿದೆ. ಎಷ್ಟಾಗಿದ್ವು 2 ಗಂಟೆ ಆಗಿಬಿಟ್ಟಿದೆ. ಮಸ್ತ್ ಓಕೆ ಗೈಸ್ ಬನ್ನಿ ಚೆಕ್ಔಟ್ ಆಗೋಣ. ಇದೇ ನಮ್ಮ ರೂಮ್ ಇದ್ದಿದ್ದು. ಬಿಫೋರ್ ಆಫ್ಟರ್ ರೂಮ್ ನೋಡ್ಕೊಬಿಡಿ, ಎಲ್ಲ ಕಿತ್ಕಿ ತಂದುಬಿಟ್ಟಿದ್ದೀವಿ. ಸೊ ಫೈನಲಿ ಗೈಸ್ ಚೆಕ್ಔಟ್ ಆಯಿತು. ಇವಾಗ ಕಾರ್ ಎತ್ಕೊಂಡು ಸೀದಾ ಮನೆಗೆ ಹೋಗೋದೆ. ಎಲ್ಲ ಕಾರೆಲ್ಲ ರೆಡಿಯಾಗಿದೆ ನೋಡಿ. ಹತ್ರಿ ನಡಿ. ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡೋಣ ನೆಕ್ಸ್ಟು ಯಾವ ಥರ ಕಂಟೆಂಟ್ ಮಾಡೋಣ ಅಂತ ನೋಡೋಣ. ಬಟ್ ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ. ಹೋಪ್ ಯು ಗೈಸ್ ಎಂಜಾಯ್. ಓಕೆ ಬೈ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.